ಸೊ ಹೊರಗಡೆ ಸ್ಟೇಟಿಂದ ತಂದಿರುವಂತಹ ಗಾಡಿಗಳನ್ನ ಇಲ್ಲಿ ಟ್ಯಾಕ್ಸ್ನ ಕಟ್ಟಿ ಇಲ್ಲಿ KA ನಂಬರ್ ಅಂದರೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡುವಂತಹ ಪ್ರೋಸೆಸ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟೇಷನ್ಸ್ ಮತ್ತು ನೀವು ಗಾಡಿನ ಖರೀದಿ ಮಾಡಬೇಕಾದ್ರೆ ತೊಗೊಳ್ಬೇಕಾಗಿರೋಂಥದ್ದು ಮತ್ತು NOC ಜೊತೆಗೆ ನಮಗೆ ಏನೇನು ಬರುತ್ತೆ ಅಂದರೆ ಅವ್ರು ಲಾಸ್ಟ್ ನಮಗೆ NOC ಕಾರ್ ತೊಗೊಂಡು ಸ್ವಲ್ಪ ಸಾವಿರ NOC ಬರುತ್ತಲ್ಲ ಅದರಲ್ಲಿ ಏನೇನು ಬರುತ್ತೆ ಅನ್ನೋದು ಇವತ್ತು ನನ್ನ ಹತ್ರ ಎರಡು ಕಾರ್ದು ಒಂದು ಕ್ರಿಸ್ಟಾದು ಇನ್ನೊಂದು ಬ್ರಿಜಾದು ಇವತ್ತು ಒಂದು ರಿಜಿಸ್ಟ್ರೇಷನ್ ಆಗಿ ಬಂದಿರೋವಂಥದ್ದು. ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಆಗಿ ಸಾಕಷ್ಟು ವೀಡಿಯೋ ನಾನು ಮಾಡಿದ್ದೀನಿ, ಬಟ್ ನಾನು ಎಲ್ಲೂ ಕೂಡ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ಇದು ಯಾಕಂದರೆ ಡಾಕ್ಯುಮೆಂಟೇಷನ್ ಆಗಿರೋದ್ರಿಂದ ಇದನ್ನು ನಾವು ತೋರ್ಸೋಕ್ಕಾಗೋದಿಲ್ಲ. ಇದು ನನ್ನದೇ ಗಾಡಿ ಆಗಿರೋದ್ರಿಂದ, ಇದು ನಂದು ಫಾರ್ಚುನರ್ ಗಾಡಿ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ನಾನು ಇದನ್ನು ತೋರಿಸಬಹುದು. ಸೊ ಹಂಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗಬಹುದು. ಆ್ಯಂಡ್ ನಿಮ್ಗೆ ಏನಾದರೂ ಹೊರಗಡೆ ಸ್ಟೇಟ್ ವೆಹಿಕಲ್ಗಳು ತೊಗೋಬೇಕಂತಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಥವಾ ನೀವು ಆಲ್ರೆಡಿ ತರಿಸ್ಬೇಕು ಅಂತ ಇದ್ದು ನೀವು ಆಲ್ರೆಡಿ ನೋಡಿದ್ದೀರಾ ಗಾಡಿನ ಅಂತಿದ್ರೆ, ಸೊ ನಿಮ್ಗೆ NOC ಆಗಿರ್ಬೋದು, ರೀನಂಬರಿಂಗ್ ಆಗಿರ್ಬೋದು ಮಾಡ್ಕೋಬೇಕು ಅಂತಿದ್ರು ಕೂಡ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋದಲ್ಲಿ ಬರೋಣ. ಸೊ ನೀವು ಹೊರಗಡೆ ಸ್ಟೇಟ್ ವೆಹಿಕಲ್ಗಳು ನೀವು ನೋಡಿದ್ರಿ, ಚೆನ್ನಾಗಿತ್ತು, ಪ್ರೈಸು ಓಕೆ ಆಯಿತು, ಎಲ್ಲನೂ ತೊಗೊಂಡ್ರಿ ಅಂತ ಹೇಳಿದ್ರೆ, ಸೊ ನೀವು ಫಸ್ಟು ಡಾಕ್ಯುಮೆಂಟ್ಸ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸಲ್ಲಿ ಏನೇನು ಬರುತ್ತೆ ಮೇಯ್ನ್ ಅಂದರೆ ಒರಿಜಿನಲ್ RCನ ಚೆಕ್ ಮಾಡಬೇಕಾಗುತ್ತೆ, ಇನ್ಶೂರೆನ್ಸ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ರನ್ನಿಂಗಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಓಲ್ಡ್ ಪಾಲಿಸಿ ಅವರು ನೀವು ಚೆಕ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವೇನೋ NCB ನೋ ಕ್ಲೈಮ್ ಬೋನಸ್ ಇದೆಲ್ಲ ಚೆಕ್ ಮಾಡಿ, ಹಿಂದೆ ಏನೋ ಕ್ಲೈಮ್ ಆಗಿದೆಯಾ, ಏನಾಗಿದೆ, ಸರ್ವಿಸ್ ಹಿಸ್ಟ್ರಿ ಎಲ್ಲ ಹೆಂಗೆ ಚೆಕ್ ಮಾಡ್ತಿರೋ ಗಾಡಿದು, ಹಾಗೆ ಇನ್ಶೂರೆನ್ಸ್ ಕೂಡ ಚೆಕ್ ಮಾಡಿ. PUC ಕೂಡ ಎಲ್ಲಿವರು ಅಂದರೆ ಪೊಲ್ಯೂಷನ್ದು ಕೂಡ ಎಲ್ಲಿವರೆಗೂ ಇದನ್ನು ಚೆಕ್ ಮಾಡಿ. ಅದೇನು ದೊಡ್ಡ ಅಮೌಂಟ್ ಏನಲ್ಲ, ಬಟ್ ಎನಿವೆ ಚೆಕ್ ಮಾಡಿಟ್ಕೊಂಡ್ರೆ ನಿಮಗೆ ಬೆನಿಫಿಟ್ ಅಂತ ಅನಿಸ್ಬಹುದು. ಅಕಸ್ಮಾತ್ ಅದೇನೋ ಬ್ಯಾಂಕಲ್ಲಿ ಲೋನ್ ಇತ್ತು ಅಂತಿದ್ರೆ, ಲೋನ್ ಕ್ಲಿಯರ್ ಆಗಿದ್ದರೆ NOCನೂ ಕೂಡ ನೋಡಿ, ಒರಿಜಿನಲ್ NOC ಕೂಡ ನೋಡಿ, ಎಲ್ಲನೂ ಕೂಡ ಒರಿಜಿನಲಾಗಿ ಒಂದು ಸಲ ನೀವು ನೋಡಿದ್ಮೇಲೆ ಅದರದ್ದು ಪ್ರತಿ ಅಂದರೆ ಜೆರಾಕ್ಸ್ಗಳನ್ನ ನೀವು ತೊಗೊಂಡು ಇಟ್ಕೊಳ್ಳೋದು ಬಹಳ ಬಹಳ ಉತ್ತಮ. ಗಾಡಿ UK ಇದು ಉತ್ತರಾಖಂಡ್ದು ಗಾಡಿ. ಇಷ್ಟು ಡಾಕ್ಯುಮೆಂಟ್ಸ್ ಇದೆ ನೋಡಿ ಇದು ನೋಡಿ ಎಷ್ಟಿದೆ, ಎಲ್ಲ ಏನೇನು ಕಂಟೆಂಟ್ ಬೇಕೋ ಅದೆಲ್ಲ ಇರುತ್ತೆ ನೋಡಿ. ಇದು ನೋಡಿ RC ಹೆಂಗಿದೆ, ಪೇಪರ್ ಥರ ಇದೆ. ಇದು ನಾರ್ಮಲ್ ಸ್ಮಾರ್ಟ್ ಕಾರ್ಡ್ ಥರ ಇದೆ. ಒಂದೊಂದು RT ಒಂದೊಂದು ಥರ ಇರ್ತದೆ. ಇದು ಬಂದು ಬೇರೆದು, ಇದು ಅರುಣಾಚಲ್ ಪ್ರದೇಶದ್ದು. ಇದು AR ಅಂದರೆ ಅಲ್ಲಿಯೂ ತರಿಸ್ತೀನಿ ಗಾಡಿ, UKಯಿಂದನೂ ತರಿಸ್ತೀನಿ, ದೆಹಲಿಯಿಂದನೂ ತರಿಸ್ತೀನಿ, ಅರುಣಾಚಲಿಂದನೂ ತರಿಸ್ತೀನಿ. ಎಲ್ಲೆಲ್ಲ ಒಳ್ಳೆ ಗಾಡಿ ಇದೆ, ಎಲ್ಲೆಲ್ಲ ತಗೊಂಬರೋದೆ. ಗಾಡಿ ತಂದಾಯಿತು, ಗಾಡಿ ಸರ್ವಿಸ್ ಆಯಿತು, ಗಾಡಿನ ಕೊಟ್ಟು ಹೋಯಿತು, ಗಾಡಿ ಓನರ್ ಓಡಿಸಿದಾಯಿತು, ಸೂಪರಾಗಿದೆ, ಎಲ್ಲ ಪ್ರಾಬ್ಲಮ್ ಇಲ್ಲ. ಬಟ್ NOCಗೋಸ್ಕರ ವೆಯ್ಟಿಂಗ್ ಅಷ್ಟೇ. ಸೊ ಈ ಫಿಸಿಕಲ್ NOC ಇವತ್ತು ಬಂದಿರೋದು. ಸಾಫ್ಟ್ವೇರ್ ಕಾಪಿ ಬಂದು ತುಂಬ ದಿವಸ ಆಯಿತು, ಬಟ್ ನನ್ನ ಕೈಗೆ ಇವತ್ತು ಫಿಸಿಕಲ್ NOC ಬಂದಿದ್ದು. ಇದನ್ನು ನಾನು ಯಾಕೆ ತೋರ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ, ಇದೆಲ್ಲ ಡಾಕ್ಯುಮೆಂಟ್ಸ್. ಇದನ್ನ ತೋರಿಸಿದ್ರೆ ನನ್ನ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ, ಮತ್ತು ಇದು ನನ್ನ ಗಾಡಿ ಅಲ್ಲ, ಮತ್ತು ತೋರಿಸ್ಲೂಬಾರ್ದು. ನಾನು ಹೇಳ್ತೀನಿ ಏನೇನಿದೆ ಅಂತ ಹೇಳ್ತೀನಿ, ನನಗೆ ಅಲ್ಲಿಂದ ಏನೇನು ಕಳಿಸಿದಾರೆ ಅಂತ ನಿಮ್ಗೆ ಹೇಳ್ತೀನಿ, ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಒರ್ಜಿನಲ್ RC ಕಾರ್ಡ್, ಅದು ಕಾರ್ಡ್ ಅದರಲ್ಲಿ ಪೇಪರ್ ಹತ್ರ ಇರಲಿ. UPದು ಬಂದು ಇಷ್ಟುದ್ದ ಇರ್ತದೆ, ಒಳ್ಳೆ SLC ಮಾರ್ಕ್ಸ್ ಕಾರ್ಡ್ ಇದೆ, ಸೇಮ್ SLC ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ಇರುತ್ತೆ UPದು. ಅದು ನಾನು ತೋರಿಸ್ತೀನಿ ಇನ್ನೊಂದ್ಸಲ, ಯಾವಾಗಾರ ತೋರಿಸ್ತೀನಿ ಬೇರೆ ವಿಡಿಯೋ. ನಾನು ಫಾರ್ಚುನರ್ ತೊಗೊಳ್ಬೇಕಾದ್ರೆ ಅವ್ರು SLC ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ರು. ನೆಕ್ಸ್ಟ್ ಬಂದು ಒರ್ಜಿನಲ್ RTO ಇರ್ತದೆ, ಹರಿದ್ವಾರ RTOಯಿಂದ ಇಶ್ಯೂಸ್ ಆಗಿರುವಂಥದ್ದು ಒರ್ಜಿನಲ್ NOC ವಿತ್ QR ಕೋಡ್ ಇರ್ತದೆ. ನೆಕ್ಸ್ಟ್ ಬಂದು ಫಾರ್ಮ್ 28 ಇರುತ್ತೆ, ಅದರಲ್ಲೂ ಕೂಡ ಪೆನ್ಸಿಲ್ ಮಾರ್ಕ್ ಇರ್ತದೆ. ಸೊ ಪೆನ್ಸಿಲ್ ಸ್ಕೆಚ್ ಹಾಕ್ತಾರೆ NOC ಪರ್ಪಸ್ಗೆ. ನೀವು ಗಾಡಿ ಕೊಡೋಕ್ಕಿಂತ ಮುಂಚೆ ನಿಮಗೆ ಫಾರ್ಮ್ಸ್ಗಳಲ್ಲಿ ಮತ್ತು ಅವ್ರ ಬ್ಲ್ಯಾಂಕ್ ಶೀಟ್ಗಳಲ್ಲಿ ಒಂದು 4+4 ಒಟ್ಟು 8 ಶೀಟ್ಗಳಲ್ಲಿ ಪೆನ್ಸಿಲ್ ಮಾರ್ಕ್ ಹಾಕ್ಕೊಂತಾರೆ NOC ಪರ್ಪಸ್, ಸರಿನಾ. 28 ಇರುತ್ತೆ, ಅಪ್ಲಿಕೇಶನ್ 1 ಇರುತ್ತೆ. ಫಾರ್ಮ್ 28, ಸೊ ಇದು ಟ್ರಾನ್ಸ್ಫರ್ಗೆ ಬೇಕಾಗಿರುವಂಥದ್ದು ಮೇಯ್ನು. ಫಾರ್ಮ್ 29, ಫಾರ್ಮ್ 30. ನೆಕ್ಸ್ಟ್ ಇದರಲ್ಲಿ ಏನಿದೆ, ಅರುಣಾಚಲ್ದು ಏನಿದೆ, ಸೊ ಅವ್ರದ್ದು ಆಗಲೇ ಹೇಳ್ದಂಗೆ ಹಿಂಗೆ ಬರುತ್ತೆ, ಈ ಥರ ಪೇಪರಲ್ಲಿ ಬರುತ್ತೆ. ಮಾಮೂಲಿ ನಮ್ಮದು ಲೋಕಲ್ ಸ್ಟೇಷನರಿ ಅಂಗಡಿಯಲ್ಲೆಲ್ಲ ಹೆಂಗೆ ಬರುತ್ತೆ, ಫಾರ್ಮ್ 28, 554 ಕಾಲಮು. ನೆಕ್ಸ್ಟು 29, 30ಲಿ 55/2. ಸೊ ಎಲ್ಲ ಸಿಂಪಲಾಗಿದೆ, ಇದು ಚೆನ್ನಾಗಿದೆ. ಓಕೆ, ಇದಿಷ್ಟು ಕಲೆಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಪ್ರಾಕ್ಟಿಕಲ್ ಹೇಳಿದೆ. ಓಕೆ, ಸೊ ನೆಕ್ಸ್ಟ್ ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ NOC ಇಶ್ಯೂಡ್ ಆಗಿರುವಂಥ ಡೇಟ್, ರೈಟ್. ಇದು ಯಾಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, NOC ಇಶ್ಯೂಡ್ ಡೇಟಿಂದ, ಉದಾಹರಣೆಗೆ ಜನವರಿ 1ನೇ ತಾರೀಕು ನಿಮಗೆ NOC ಡೇಟ್ ಇಶ್ಯೂಸ್ ಆಗಿದೆ ಅಂತ ಹೇಳಿದ್ರೆ ರಿಸಿಪ್ಟ್ ಇರ್ತಾರೆ, NOCನಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ. ಆ ಡೇಟಿಂದ 45 ಡೇಸ್ ಅಂದರೆ ಫೆಬ್ರವರಿ 15, ಜನವರಿ 1ನೇ ತಾರೀಕು ಇಶ್ಯೂ ಆಗಿದ್ರೆ ಫೆಬ್ರವರಿ 15 45 ಡೇಸ್ವರೆಗೂ ಕೂಡ ನೀವು ತಂದು ಏನು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿಸ್ಕೊಳ್ತೀರಲ್ವ ಅಷ್ಟೇ ಅಮೌಂಟು ನೀವು ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಒಂದು ವೇಳೆ 45 ಡೇಸ್ ಆದ್ರೂ ಕೂಡ ನೀವು ಮಾಡಿಸಿಲ್ಲ, ಫೆಬ್ರವರಿ 16 ಆಗೋಯ್ತು ಅಂದ್ರೂ, ಒಂದು ದಿವಸ ಎಕ್ಸ್ಟ್ರಾ ಆದ್ರೂ ಕೂಡ ನಿಮಗೆ ಫೈನ್ ಬೀಳುತ್ತೆ. ಎಷ್ಟು ಅಂತ ಹೇಳಿದ್ರೆ, ನಿಮಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಎಷ್ಟಾಗಿರುತ್ತೋ, ಉದಾಹರಣೆಗೆ ನಾನು ಇದ್ರ ಗಾಡಿಗೆ ಏನು ಟ್ಯಾಕ್ಸ್ ಬಂದಿಲ್ಲ, ಒಂದು ಗಾಡಿ ಲಾಸ್ಟ್ ಟೈಮು ಇದೇ ಥರ ಒಂದು 3 ಲೀಟರ್ದು ಫಾರ್ಚುನರು ನವೆಂಬರ್ ಮಂತಲ್ಲಿ ಒಂದು ಮಾಡಿಸಿದ್ದೆ. ನವೆಂಬರ್ ಮಂತಲ್ಲಿ ಅದು RC ಬಂದಿತ್ತು, ಅದು 3 ಮಂತ್ಸ್ ಹೋಗಿತ್ತು. RC ಬಂದಿದ್ದು NOC ಬಂದು 3 ತಿಂಗಳಾದ್ರೂ ಕೂಡ ಅವರು ಮಾಡಿಸೇ ಇರಲಿಲ್ಲ. ಆಮೇಲೆ ಯಾವುದೋ ಒಂದು ಮಂತಲ್ಲಿ ಅವ್ರು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿಸಿದ್ದಾರೆ, ಅದು ನಾನು ಮಾಡಿಸಿಲ್ಲ, ಅವರೇ ಮಾಡ್ಕೊಂಡಿರೋದು, ಅದು ನನಗೆ ಹೇಳಿರಲಿಲ್ಲ, ಅವರೇ ಮಾಡ್ಕೊಂಡ್ರು. ಮಾಡಿಸವ್ರೆ, ಅದು 2,28,000 ಚೇಂಜ್ ಏನೋ ಬಂದಿತ್ತು.
ಆದರೆ ಅವರು ಏನು ಮಾಡಿದ್ರು, ಹಾಕ್ಸಿದ ತಕ್ಷಣ ಮಾಡ್ಕೊಂಬಿಟ್ಟಿದ್ರೆ ಪ್ರಾಬ್ಲಮ್ ಇರ್ತಿರಲಿಲ್ಲ. ಕರೆಕ್ಟಾಗಿ 45 ಡೇಸ್ ಒಳಗೆ ಬಂದಿತ್ತು. ಅದು ಮಾಡ್ಕೊಂಬಿಟ್ಟಿದ್ರೆ ಡಿಸೆಂಬರಲ್ಲಿ ಏನೋ ಮಾಡ್ಕೊಂಬಿಟ್ಟಿದ್ರೆ ಅದು ಪ್ರಾಬ್ಲಿ ಕರೆಕ್ಟಾಗಿ ಇರ್ತಿತ್ತು. ಅವ್ರೇನು ಮಾಡಿದ್ರು, 2 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು. ಐ ಥಿಂಕ್ ಫೆಬ್ರವರಿಗೆ ಏನೋ ಮಾಡ್ಕೊಂಡಿರುತ್ತೆ. ಮಾಡ್ಕೊಳಕ್ಕೆ ಹೋದಾಗ ಡಿ ಡಿ ತೊಗೊಂಡೋಗಿದ್ದಾರೆ. ಡಿ ಡಿ ತೊಗೊಂಡು ಹೋದಾಗ ಅಲ್ಲೋಗಿ ತೋರಿಸಿದ್ದಾರೆ, ಮತ್ತು 8,500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 3% ಏನು ಟ್ಯಾಕ್ಸ್ 2,28,000 ರೂಪಾಯಿಗೆ, ಅದ್ರ ಮೇಲೂ ಪೆನಾಲ್ಟಿ ಬಂದೈತೆ. ಆ್ಯಂಡ್ 3 ಮಂತ್ಸ್ಗೆ 500 1,500 ಬಂದೈತೆ. ಅಂದರೆ ಹೆಚ್ಚು ಕಮ್ಮಿ 8,500 ರೂಪಾಯಿ ಅವ್ರು ಎಕ್ಸ್ಟ್ರಾ ಕಟ್ಟಿದಂಗೆ ಆಯಿತು. ಸೊ ಇದರಲ್ಲಿ ಏನು ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, NOC ಬಂದಿದ್ದ ತಕ್ಷಣ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಬೇಗ ಮಾಡಿಸ್ಕೊಂಬಿಡಿ. ಯಾವುದು ಹೈಯರ್ ಎಂಡ್ ವೆಹಿಕಲ್, ಚಿಕ್ಕ ಗಾಡಿಗಳಿಗೇನು ಮ್ಯಾಟ್ರ್ ಆಗಲ್ಲ. ಸ್ವಿಫ್ಟು, ರಿಡ್ಜು, ಸಣ್ಣ ಪುಟ್ಟದ್ದು ಗಾಡಿಗಳಿಗೆಲ್ಲೂ ಆ ಥರ ಮ್ಯಾಟ್ರ್ ಆಗಲ್ಲ. ನಿಮ್ಮದು ಟ್ಯಾಕ್ಸ್ ಏನಾದರೂ ಒಂದು 60-70 ಸಾವಿರ ಇದ್ದರೆ ಓಕೆ, ಮ್ಯಾನೇಜಬಲ್. ಅದನ್ನು ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು. ಯಾವತ್ತಿದ್ರು ನೀವೇ ಮಾಡಿಸ್ಬೇಕಲ್ಲ, ಸುಮ್ಮನೆ ಯಾಕೆ 500 ರೂಪಾಯಿ 1,000 ರೂಪಾಯಿ ಎಕ್ಸ್ಟ್ರಾ ಕಟ್ತೀರಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು, ಸರಿನಾ? ಅಲ್ಟಿಮೇಟ್ಲಿ ಇಲ್ಲಿ ಏನು ತಿಳ್ಕೊಬೋದು ಅಂತ ಹೇಳಿದ್ರೆ, ನಿಮ್ಮ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಏನಾದ್ರೂ 40,000-50,000 ಏನೋ ಬಂದಿತ್ತು ಅಂತ ಹೇಳಿದ್ರೆ, ನೀವು ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೋಬಹುದು. ನಿಮ್ಮ ಹತ್ರ ದುಡ್ಡಿಲ್ಲ, ರಿಯಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ. ಒಂದು ವೇಳೆ ನಿಮ್ಮ ಟ್ಯಾಕ್ಸ್ ಅಮೌಂಟ್ ಏನೋ ದೊಡ್ಡ ವೆಹಿಕಲ್ಗಳು ನೀವು ತೊಗೊಂಡಿದ್ದೀರ ಅಂದರೆ, ಫಸ್ಟ್ ಆಫ್ ಆಲ್ ದೊಡ್ಡ ವೆಹಿಕಲ್ ತೊಗೊಂಡಿದ್ದೀರ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇದೆ ಅಂತಲೇ ಚೆನ್ನಾಗೆ. ಆವಾಗ ನೀವೇನು ಮಾಡಬೇಕು, ಬೇಗ ಟ್ಯಾಕ್ಸ್ನ ಪೇ ಮಾಡಿ ಬೇಗ ರೀನಂಬರಿಂಗ್ ಮಾಡ್ಕೋಬೇಕು, ಸರಿನಾ? ಇದಿಷ್ಟು ಇದಕ್ಕೆ ಸಂಬಂಧಪಟ್ಟು. ತುಂಬ ದಿನ ಕೇಳ್ತಿರ್ತಾರೆ, NOC ಬಂದ ಮೇಲೆ ಕೂಡ ನಾವು ಮಾಡಿಸಿಲ್ಲ ಅಂದರೆ ಪೆನಾಲ್ಟಿ ಬರುತ್ತಲ್ವ ಅನ್ನೋದಕ್ಕೋಸ್ಕರ ಈ ಒಂದು ವಿಷಯ ನಿಮಗೆ. ಈಗ ನೀವು ರೀನಂಬರಿಂಗ್ ಮಾಡೋಕ್ಕೆ ಏನೇನು ಮಾಡಬೇಕು ಅಂತ ಹೇಳಿದ್ರೆ, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ, ಒರಿಜಿನಲ್ NOC, ಒರಿಜಿನಲ್ RC, ಈಗ ಫಾರ್ಮ್ಸ್ಗಳು ಏನೇನು ಹೇಳಿದ್ನೋ ಇದನ್ನೆಲ್ಲ ತೊಗೊಂಡು ಫಸ್ಟು RTOಗೆ ಹೋಗಿ, RTOದಲ್ಲಿ ಒಂದು ಫಾರ್ಮ್ ಇರುತ್ತೆ, ಫಾರ್ಮ್ 18 ಅಂತ ಇರುತ್ತೆ. ಅದನ್ನೆಲ್ಲ ನೀಟಾಗಿ ಫಿಲಪ್ ಮಾಡಿಬಿಟ್ಟು ಈ RC ಮತ್ತು ಇನ್ಶೂರೆನ್ಸ್ ಕಾಪಿ, PUC ಈ ಫಾರ್ಮ್ಸ್ಗಳ ತೊಗೊಂಡೋಗ್ಬಿಟ್ಟು ತೋರಿಸಿದ್ರೆ ಅವರು ಟ್ಯಾಕ್ಸ್ ಕ್ಯಾಲ್ಕುಲೇಟಿಂಗ್ ಮಾಡಿಕೊಡ್ತಾರೆ, ಸರಿನಾ? ಎಷ್ಟೊಂದು ಅಮೌಂಟ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದು 8%, 12%, 18%, ಇಟ್ಸ್ ಡಿಪೆಂಡ್ಸ್ ಆನ್ ಗಾಡಿದು ಏಜ್, ಗಾಡಿದು ಶೋರೂಮ್ ಪ್ರೈಸ್ ಏನಿದೆಯೋ ಅದು, ಇದೆಲ್ಲ ಲೆಕ್ಕಾಚಾರಗಳೆಲ್ಲ ಹಾಕಿ ಅಲ್ಲಿ ಆಡಿಟರ್ ಏನು ಮಾಡ್ತಾರೆ, ಇಷ್ಟು ಅಮೌಂಟು ಅಂತ ಹೇಳಿ, ಜೊತೆಗೆ ಅಲ್ಲಿ ಏನೇನು ಫೀಸ್ ಬರುತ್ತೆ ಅಂತ ಹೇಳ್ತೀವಿ. ಚಾರ್ಜಸ್ ಆಫ್ ಅಡ್ರೆಸ್ ಇನ್ RC 1,800 ರೂಪೀಸ್. ಓಕೆ, ರೀ ಅಸೆಸ್ಮೆಂಟ್ ರಿಜಿಸ್ಟ್ರೇಷನ್ RMA ಅಂತ ಕರಿತೀವಿ, ಅದಕ್ಕೊಂದು 600 ರೂಪಾಯಿ. ರೋಡ್ ಸೇಫ್ಟಿ ಟ್ಯಾಕ್ಸಸ್ಸು ಬೇರೆ ತೊಗೊತಾರೆ 1,000 ರೂಪಾಯಿ. ಸ್ಮಾರ್ಟ್ ಕಾರ್ಡ್ 137 ರೂಪಾಯಿ. ನೆಕ್ಸ್ಟು ಸರ್ವೀಸ್ ಯೂಸರ್ ಚಾರ್ಜಸ್, ಅದು ಏನು ಸರ್ವೀಸ್ ಯೂಸ್ ಮಾಡೋದು ನನಗಂತೂ ಗೊತ್ತಿಲ್ಲ. ಓಕೆ, 75 ರೂಪಾಯಿ ಅಂತೆ. ನೆಕ್ಸ್ಟು ಪೋಸ್ಟಲ್ ಫೀ 50 ರೂಪಾಯಿ, ಅಂದರೆ ಅದು ಪೋಸ್ಟ್ ಮಾಡೋಕ್ಕೊಂದು 50 ರೂಪಾಯಿ. ಓಕೆ, ಇದಿಷ್ಟು ನಾರ್ಮಲ್ RTO ಚಾರ್ಜಸ್ಗಳು, ಸರಿನಾ? ಇದಲ್ಲದೆ ಏನು ಬರುತ್ತೆ ಅಂದರೆ MV ಟ್ಯಾಕ್ಸ್. ಇದು ಮೇಯ್ನ್ 2,33,279 ರೂಪಾಯಿ ಟ್ಯಾಕ್ಸ್ ಬಂದೈತೆ. ಅಯ್ಯೋ, ಇದಕ್ಕೊಂದು ಒಳ್ಳೆ ಗಾಡಿನೇ ಬಂದುಬಿಡೋದಲ್ಲಪ್ಪ, ಸೆಕೆಂಡ್ ಹ್ಯಾಂಡದು i10, i20 ನಾವು CNG ಒಂದು ಹಾಕಿದ್ನಲ್ಲ, ಆ ಥರದ್ದು ಒಂದು 3 ಗಾಡಿ ತಂದುಬಿಡ್ಬೋದಾಗಿತ್ತು. ಏನೂ ಮಾಡೋಕ್ಕಲ್ಲ, ಫಾರ್ಚುನರ್ ಅಂದಮೇಲೆ ಹಂಗೇನೆ ಇಷ್ಟು ಟ್ಯಾಕ್ಸ್ ಬಂದೈತೆ. ಅಂದರೆ ಹೆಚ್ಚು ಕಮ್ಮಿ 2,35,000 ರೂಪಾಯಿ ಟ್ಯಾಕ್ಸ್ ಇನ್ಕ್ಲೂಡಿಂಗ್ ಎಲ್ಲ RTO ಫೀಸೆಲ್ಲ ಸೇರಿಸಿ ಇಷ್ಟು ಬಂದಿದೆ. ಸೊ ಇದು ಇವತ್ತು ಬಂದಿದೆ. ಇದು 01 KA01 ಅಂದರೆ ನಮ್ಮ ಬೆಂಗಳೂರು ಸೆಂಟ್ರಲ್ ಕೋರಮಂಗಲ. ಬಟ್ ಇವಾಗ ಅದ್ರದ್ದು ಮೇಯ್ನ್ ಇವಾಗ ಅಲ್ಲಿ HSR ಸಿಕ್ಟ್ ಆ ಕಡೆಗೆ ಹಾಕ್ಬಿಟ್ಟಿದ್ದಾರೆ. ಈಗ ಪೀಸ್ ಆಫ್ ಮೈಂಡ್, ನಮ್ಗೆ ಅಲ್ಲಿ ಹೋದ್ರೆ ಒಂಥರ ಏನೋ ಈಸಿ ಟು ಕೆಲಸ ಅಂತ ಅನ್ನೋದಕ್ಕೋಸ್ಕರ ಅಲ್ಲಿ ಜಾಸ್ತಿ NOC ತೆಗಿತೀನಿ, ಅಲ್ಲಿ ಮಾಡಿಸ್ತೀನಿ. ಬೇರೆ RTOಗಳು ಸ್ವಲ್ಪ ಹಿಂಸೆನಪ್ಪ, ಕೆಲಸ ಫಾಸ್ಟ್ ಆಗೋಲ್ಲ. ಸೊ ಇದೆಲ್ಲ ಆಗಿದ ತಕ್ಷಣ ಏನಾಗುತ್ತೆ, 1 or 2 ಡೇಸಲ್ಲಿ ನಮಗೆ ನಂಬರ್ ಬಂದುಬಿಡುತ್ತೆ. ಆಮೇಲೆ ನಮಗೆ ಮೆಸೇಜ್ ಬರುತ್ತೆ, ನಾವು ನಂಬರ್ ಕೊಟ್ಟಿರ್ತೀವಲ್ಲ, ಫೋನ್ ನಂಬರ್ ಕೊಟ್ಟಿರ್ತೀವಲ್ಲ, ಅದಕ್ಕೆ ಮೆಸೇಜ್ ಬರುತ್ತೆ. ಅಮೌಂಟ್ ರಿಸೀವ್ ಆಗಿರೋದು ಇಲ್ಲೇನು ಮೆನ್ಷನ್ ಆಗಿದೆಯೋ ಅದೇ ಅಮೌಂಟ್ ನಮಗೆ SMS ಕೂಡ ಬಂದಿರುತ್ತೆ. ಅದೇ ನಂಬರೇ ನಮಗೆ RCಗೆ ಅಟ್ಯಾಚ್ ಆಗಿರುತ್ತೆ. ಮತ್ತು ನಮ್ದು ಏನು ಸೈನ್ ಸಿಗ್ನೇಚರ್ ಎಲ್ಲ ಹಾಕ್ಸ್ಕೊಂಡಿರ್ತಾರಲ್ಲ, ಅದೆಲ್ಲ ಕಂಪ್ಯೂಟರ್ ಅಥೆಂಟಿಕೇಷನ್ ಆಗೋಗಿರುತ್ತೆ. ಎಲ್ಲ ಕೂಡ ನಮ್ಮ ಡೇಟಾಸ್ ಎಲ್ಲ ಅವತ್ತು ಸೇಮ್ ಡೇನೇ ಎಲ್ಲ ಅಪ್ಡೇಟ್ ಮಾಡಾಕ್ಬಿಡ್ತಾರೆ. ಕಾರ್ನ ತೊಗೊಂಡೋಗಿ ನಿಲ್ಲಿಸ್ಬೇಕು. ಇವತ್ತು ಡಿ ಡಿ ತೊಗೊಂಬರ್ಬೇಕು, ಸರಿನಾ? ಡಿ ತೊಗೊಂಡು ಬಂದಿದ್ದ ತಕ್ಷಣ ಇಷ್ಟು ಅಮೌಂಟ್ಗೆ ಡಿ ತರಬೇಕು. ಕ್ಯಾಶ್ ಕೊಡೋಕ್ಕಾಗಲ್ಲ, UPI ಮಾಡೋಕ್ಕಾಗಲ್ಲ, ನೆಟ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಡಿ ತರಬೇಕು. ಡಿ ತಂದು ಅದು ಒಂದೊಂದು RTOಗೂ ಒಂದು ನಮ್ಮ ಹೆಸರು ಇರುತ್ತೆ. ಇದು ಬಂದು RTO ಬೆಂಗಳೂರು ಅಷ್ಟೇ. RTO ಬೆಂಗಳೂರು ಹೆಸರಲ್ಲಿ ತಂದುಬಿಟ್ಟು ತೊಗೊಂಡೋಗಿ ಕಾರು ಇನ್ಸ್ಪೆಕ್ಷನ್ನು ಅವತ್ತೇ ಮಾಡ್ತಾರೆ. 11 ಗಂಟೆಗೆ ತೊಗೊಂಡೋಗ್ಬಿಟ್ರೆ ಒಂದು ಅರ್ಧ ಅವರ್ ಕೆಲಸ. 01 ನಾನು ಹೇಳ್ತಾ ಇರೋದು, 01 ಬೇಗ ಕೆಲಸ ಮುಗೀತದೆ. ಅಚ್ಚುಕಟ್ಟು ಇರುತ್ತಲ್ಲ, ಹೋದರೆ ಒಂಥರ ಮೈಂಡ್ ನನ್ನ ಪರ್ಸ್ನಲ್ ಫೀಲಿಂಗ್ ಅಷ್ಟೇ. ನಿಮ್ಮ RTOಗಳು ನನಗೆ ಗೊತ್ತಿಲ್ಲ. ಯಾಕಂದ್ರೆ 51ಗೂ ನಾನು ಹೋಗಿದ್ದೀನಿ, ಹಿಂಸೆ ಅಂದರೆ ಹಿಂಸೆ. ನೆಕ್ಸ್ಟ್ 41 ಅಂತೂ ಬಿಡಿ, ನಮ್ಮ ಮನೆ ಪಕ್ಕನೇ ಇದೆ, ಅದು ನನಗೆ ಇದ್ದಿದ್ದು ಹಿಂಸೆ ಅದು. ಆ್ಯಂಡ್ 02 ನಮ್ಗೆ ವರ್ಕೌಟ್ ಆಗೋಲ್ಲ, 4 ವರ್ಕೌಟ್ ಆಗೋಲ್ಲ, 5 ಓಕೆ, ಬಟ್ ಆದರೂ ನಂಗೆ ಓಕೆ ನನಗೆ ಹಿಂಸೆ ಆಗಿಬಿಡುತ್ತೆ. 01 ನಮಗೆ ದೂರ, ಆ್ಯಕ್ಚುಲಿ ಕೆಲಸ ಈಸಿ ಅನ್ನೋದಕ್ಕೋಸ್ಕರ ಹೋಗ್ತೀವಿ. ಸೊ ಗಾಡಿ ಇನ್ಸ್ಪೆಕ್ಷನ್ ಆಗಿ ದಿವಸ ನಮ್ಮ ನಂಬರ್ 1 or 7 ಮೊದಲೆಲ್ಲ ಬೇಗ ಬರೋದು, ಇವಾಗ ಒಂದು ದಿವಸ ಹೆಚ್ಚು ಕಮ್ಮಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು 2-3 ದಿವಸಕ್ಕೆ ಒರಿಜಿನಲ್ RC ಬಂದಿರುತ್ತೆ, ನನಗೆ ಕಳಿಸ್ತಾರೆ. ಇಲ್ಲಾಂದರೆ ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೋದು.
ಆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಅದರಲ್ಲಿ ಚಾಸಿ ನಂಬರ್ ಅದೆಲ್ಲ ಹಾಕ್ಬಿಟ್ಟು HSRPಗಾದರೂ ಅಪ್ಲೈ ಮಾಡ್ಕೋಬೋದು, INDಗಾದರೂ ಅಪ್ಲೈ ಮಾಡ್ಕೋಬೋದು. ಇವಾಗ HSRP ಮ್ಯಾಂಡೇಟ್ ಅಲ್ಲ. ಇದಿಷ್ಟು ಇದ್ರದ್ದು ಕತೆ. ಸೊ ಇದೆಲ್ಲ ನಿಮಗೆ ಹೇಳಿದ್ದು ನಿಮಗೆಲ್ಲ ಅರ್ಥ ಆಯಿತು ಅಂತ ಅನಿಸುತ್ತೆ. ಸೊ ನಿಮ್ಗೆ ಯಾರಿಗಾನ ಏನಾರ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತು RC ಟ್ರಾನ್ಸ್ಫರ್ ಆಗಿದ ತಕ್ಷಣ ನಾವು ಮಾಡಬೇಕಾಗಿರುವಂಥದ್ದು ಒಂದಷ್ಟು ಕೆಲಸಗಳಿದೆ. ಅದೇನು ಅಂದರೆ RC ಟ್ರಾನ್ಸ್ಫರ್ ಇಷ್ಟ ಇಮ್ಮಿಡಿಯೇಟ್ಲಿ ಫಿಸಿಕಲ್ ಕಾರ್ಡ್ ಬಂದಿದ ತಕ್ಷಣ ಇನ್ಶೂರೆನ್ಸು ಫಸ್ಟ್ ಪಾರ್ಟಿ ರನ್ನಿಂಗಲ್ಲಿತ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಒರಿಜಿನಲ್ RCನ ತೋರಿಸಿ ಅದು ಯಾವ ಕಂಪ್ನಿ, ಈಗ ಉದಾಹರಣೆಗೆ ಓರಿಯೆಂಟಲ್ ಇರ್ತದೆ, ಇಲ್ಲ IDFC ಇರ್ತದೆ, ಮತ್ತು ಅದು ICICI ಲಂಬರ್ಡ್ ಇದೆ, ಆ್ಯಕ್ಕೋದಲ್ಲಿ ಬೇಗ ಆಗುತ್ತೆ ಆ್ಯಕ್ಚುಲಿ. ಈಗ ಇಮಿಡಿಯೇಟ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೇಬೇಕು. ವಿತೌಟ್ ಅದು ಒಂದು ನಿಮಿಷ ನೀವು ಯಾಮಾರ, ಎಸ್ಪೆಷಲಿ ನೀವು ಎರಡು ಹೈವೇಗೆ ಜಾಸ್ತಿ ಹೋಗ್ತಿದ್ದೀರ ಅಂತ ಹೇಳಿದ್ರೆ ಅಟ್ ಎನಿ ಕಾಸ್ಟ್ ನೀವು ಏನು ಮಾಡಲಿದ್ರೆ ಫಸ್ಟ್ ಕೆಲಸ ನಿಮ್ಮದು RC ಟ್ರಾನ್ಸ್ಫರ್ ಆಗಿದ ತಕ್ಷಣ ಇನ್ಶೂರೆನ್ಸ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೇಬೇಕು. ಫಾಸ್ಟ್ಯಾಗ್ ತೊಗೊಂಡಿದ್ರೆ ಆ ಗಾಡಿ ಮೇಲೆ ಫಾಸ್ಟ್ಯಾಗ್ನು ಕೂಡ ಚೇಂಜ್ ಮಾಡ್ಕೋಬೋದು. 1 ಇಯರ್ದು ಬರುತ್ತಲ್ಲ ಅದನ್ನು ತೊಗೊಂಡಿದ್ರು ಕೂಡ ಅದನ್ನು ಮಾಡಿಸಿ ಅದನ್ನು ಮಾಡಿಸ್ಲೇಬೇಕು. ಇದೆಲ್ಲ ಇನ್ಶೂರೆನ್ಸ್ ಆಯಿತು, RC ಆಯಿತು, ಗಾಡಿ ರೆಡಿ, ಮುಗಿಯುತ್ತಲ್ಲ ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ರಿಜಿಸ್ಟ್ರೇಷನ್ ಪ್ರೋಸೆಸ್. ಈಗ ಒಂದು ಗಾಡಿ ಆಗಿದೆ, ಇನ್ನೂ 2 ಇದೆ, ನಾಳೆ 1-2 ಬರ್ತದೆ. ಇಷ್ಟೊಂದೆಲ್ಲ ಹಿಂಸೆ. ಸೊ ಇದಕ್ಕೆಲ್ಲ ಏನೇನು ಮಾಡ್ತೀನಿ ನಾನು, ಹೆಂಗೆ RC ಟ್ರಾನ್ಸ್ಫರ್ ಏನೇನೆಲ್ಲ ಮಾಡ್ತೀನಿ, ರಿಜಿಸ್ಟ್ರೇಷನ್ ಪ್ರೋಸೆಸ್ನಲ್ಲಿ ನನಗೆ ಅಡಚಣೆ ಆಗುವಂಥದ್ದು ಏನು, ರಿಜಿಸ್ಟ್ರೇಷನ್ ಪ್ರೋಸೆಸ್ ಸ್ವಲ್ಪ ನನಗೆ ಈಸಿನ ಕಷ್ಟನ, ಇದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೈ.